ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ಇದು ಮಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ತುಂಬಾ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು ಇದು. ಅದಕ್ಕೂ ಮುಂಚೆ ನೀವೆಲ್ಲ ಹೇಗಿದ್ದೀರಾ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು ಮಂಡೇ ಮಾರ್ನಿಂಗ್ ವ್ಲಾಗ್ ಅಂತ ಹೇಳಿದೆ ಅಲ್ವಾ. ನಿನ್ನೆ ಎಲ್ಲ ನಾನ್ ವೆಜ್ ಮಾಡಿದ್ವಲ್ವಾ ಸಂಡೇ. ಅದಕ್ಕೋಸ್ಕರ ಬೆಳಗ್ಗೆ ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡಿ, ಇವತ್ತು ಪೂಜೆ ಬೇರೆ ಮಾಡಬೇಕಲ್ವಾ. ಮಂಡೇ ಪೂಜೆ ನಮ್ಮ ಮನೇಲಿ ಡೈಲಿ ಪೂಜೆ ಇದ್ದೇ ಇರುತ್ತೆ ಅಂತ ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ. ಹಾಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದು ಮತ್ತು ಟಿಫನ್ಗೆ ಕಾಫಿ ಆ ಥರ ಏನೂ ರೆಡಿ ಮಾಡೋಕ್ಕೋಗಲ್ಲ. ಫಸ್ಟು ನಾನು ರಾತ್ರಿಯೇ ರೆಡಿ ಮಾಡಿ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಒಂದೊಂದು ದಿನ ಟಿ ವಿ ನೋಡಿಕೊಂಡು, ಅದರಲ್ಲೂ ಟಿ ವಿಯಲ್ಲೆಲ್ಲ ಅದು ಏನಪ್ಪ ಜೋಡಿ ನಂಬರ್ 1 ಅದೆಲ್ಲ ಸರಿಗಮಪ ಎಲ್ಲ ಬರ್ತಾ ಇರುತ್ತಲ್ವ, ನೋಡಿಕೊಂಡು ಸ್ವಲ್ಪ ಒಂದೊಂದು ದಿನ ಹಾಗೆ ಮಲಗಿಬಿಡ್ತೀನಿ. ಸ್ಟವ್ ಎಲ್ಲ ಕ್ಲೀನ್ ಮಾಡೋಕ್ಕೋಗಲ್ಲ. ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ಟವ್ ಕ್ಲೀನ್ ಮಾಡೋ ಕೆಲಸನ ಇಟ್ಕೊತೀನಿ. ದಿನ ಕ್ಲೀನ್ ಮಾಡ್ತಿರ್ತೀವಲ್ವ, ಅದಕ್ಕೆ ಒಂದಿನ ಅಯ್ಯೋ ಇದ್ದರೆ ಇರಲಿ ಅಂತ ಸುಮ್ಮನಾಗ್ಬಿಡ್ತೀನಿ. ದಿನ ಕ್ಲೀನ್ ಮಾಡೋದು ಇದ್ದಿದ್ದೆ ಅಲ್ವಾ ಅಂತ ಒಂದೊಂದು ದಿನ ಹಾಗೆ ಇರಲಿ ಅಂತ ಬಿಟ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಕ್ಲೀನ್ ಮಾಡ್ತೀನಿ. ಈಗ ಇವತ್ತು ಬೆಳಗ್ಗೆ ಟಿಫನ್ಗೆ ಸ್ವಲ್ಪ ಚಿತ್ರಾನ್ನ ಮಾಡಿಬಿಡೋಣ. 3 ದಿನದಿಂದ ದೋಸೆಗೆ ಹಾಕೋಣ ಅಂದ್ಕೊಂಡು ಸಾಯಂಕಾಲ ಜ್ಞಾಪಕ ಬರುತ್ತೆ. ಬೆಳಗ್ಗೆ ಎಲ್ಲ ಮರ್ತೋಗಿರ್ತೀನಿ, ಸಾಯಂಕಾಲ ಜ್ಞಾಪಕ ಬರುತ್ತೆ. 3-4 ಡೇಸಿಂದ ಅದೇ ಥರನೇ ಆಗ್ತಾಯಿದೆ. ಟಿಫನ್ ಏನಾದರೂ ರೈಸ್ ಐಟಮ್ ಮಾಡೋದು ಕಳಿಸೋದು ಹಂಗೆ ಆಗ್ತಾಯಿದೆ. ನೆನ್ನೆನೋ ಹಾಗೆ ಆಯಿತು. ದೋಸೆಗೆ ಹಾಕೋಣ ಅಂದ್ಕೊಂಡ್ರು, ಸಂಜೆ ಜ್ಞಾಪಕ ಬಂತು. ಹೋಗಲಿ ಅಂತ ಇವತ್ತು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗನೂ ಆಗುತ್ತೆ. ಆಲ್ರೆಡಿ ಚಟ್ನಿ ಇದೆ ಫ್ರೆಂಡ್ಸ್. ನೆನ್ನೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ನಾನು ನೋಡಿರಲಿಲ್ಲ. ಈಗ ಇತ್ತು, ಚೆನ್ನಾಗಿದೆ. ಒಗ್ಗರಣೆ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಎಲ್ಲ ಕೊತ್ತಂಬರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಅನ್ನಕ್ಕೂ ಇಟ್ಟಿದ್ದೀನಿ, ಟೀನೂ ಇಟ್ಟಿದ್ದೀನಿ. ಬೆಳಗ್ಗೆ ನಮ್ಮ ಮನೇಲಿ ಟೀ ಕಾಫಿನೇ, ಮತ್ತು ಬೇರೆ ಏನು ಅದು ಇದು ಅಂತ ಏನು ಕುಡಿಯೋಲ್ಲ. ನಮ್ಮ ಮನೇಲಿ ಹಾಲು ಯಾರೂ ಕುಡಿಯೋಲ್ಲ. ನನ್ನ ಮಗಳಂತೂ ಅವಳು ಏನು ಕುಡಿಯೋದೇ ಇಲ್ಲ. ನಮ್ಮ ಮನೆಯವರು ಕಾಫಿ ಕುಡಿತಾರೆ, ಆದರೆ ಡೈಲಿ ಕಾಫಿ ಅಂದರೆ ಸ್ವಲ್ಪ ಈಟ್ ಅಲ್ವಾ, ಟೀನೇ ಕುಡೀಲಿ ಅಂತ ನಾನು ಸ್ವಲ್ಪ ಟೀ ಕುಡಿತೀನಿ. ಜ್ಯೂಸ್ ಆ ಥರ ಏನು ಮಾಡಲ್ಲ. ಒಂದೊಂದು ದಿನ ಅಂತೂ ಎಳ್ನೀರು ಕುಡಿತೀವಿ, ಇಲ್ಲ ಅಂದರೆ ಒಂದೊಂದು ದಿನ ಹೆಸರುಬೇಳೆ ಥರ ಗಂಜಿ ಮಾಡ್ತೀನಿ, ಇಲ್ಲ ಅಂದರೆ ಒಂದೊಂದು ದಿನ ರಾಗಿ ಗಂಜಿ ಮಾಡ್ತೀನಿ. ಇದೆಲ್ಲ ಮಾಡಿ ತುಂಬಾ ದಿನ ಆಯಿತು, ಹೇಳ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ಇತ್ತೀಚೆಗಂತೂ ಮಾಡ್ತಾನೆ ಇಲ್ಲ. ಮಾಲ್ಟ್ ಮಾಡಿ ಇಟ್ಕೊತಿದ್ದೆ, ಸಮ್ಮರ್ಗಂತೂ ಪಕ್ಕ ಮಾಲ್ಟ್ ಮಾಡಿ ಇಡ್ತಿದ್ದೆ. ಎಲ್ಲ ಕಾಳೆಲ್ಲ ಹಾಕಿ ಮಾಲ್ಟ್ ಮಾಡಿ ಇಡ್ತಿದ್ದೆ. ಈಗಂತೂ ಅದನ್ನೂ ಮಾಡ್ತಾಯಿಲ್ಲ. ಏನೋ ಗೊತ್ತಿಲ್ಲ, ಏನು ಅಂದ್ಕೊಂಡ್ರು ಆಗ್ತಾನೆ ಇಲ್ಲ. ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರು ಅದು ಮಾಡೋದಕ್ಕೆ ಆಗ್ತಾಯಿಲ್ಲ. ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಕೊಂಡು ಕಾಯಿ ತರಿಸಿ ಅದೆಲ್ಲ ಕುಲ್ಲೋಗಿ ಆಚೆ ಬಿಸಾಡಿದ್ದೆ ಆಯಿತು. ಹಾಗೆ ಪ್ರತಿ ವರ್ಷ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಿದ್ದೆ, ಅದನ್ನು ಹಾಕಲಿಲ್ಲ. ಮತ್ತು ನಿಂಬೆಹಣ್ಣು ಇಟ್ಟಿದ್ದೀನಿ ಹಾಕೋಣ ಅಂತ, ಗೊತ್ತಿಲ್ಲ ಹಾಕ್ತೀನೋ ಇಲ್ವೋ, ಅದನ್ನು ಹಾಗೆ ವೇಸ್ಟ್ ಮಾಡ್ತೀನೋ ಏನೋ ಗೊತ್ತಿಲ್ಲ. ಯಾಕೋ ಹೊಟ್ಟೆಲಿ ಅಂದ್ಕೊಂಡಿದ್ದ ಕೆಲಸ ಅಂತೂ ಏನು ಮಾಡೋದಕ್ಕೆ ಆಗ್ತಾಯಿಲ್ಲ. ಇನ್ನು ಅನ್ನನೂ ರೆಡಿ ಆಯಿತು, ಟೀನೂ ಆಯಿತು. ಈಗ ಚಿತ್ರಾನ್ನ ಒಗ್ಗರಣೆ ಮಾಡೋಣ ಅಂತ ಇಡ್ತಾ ಇದ್ದೀನಿ, ಒಗ್ಗರಣೆ ಮಾಡ್ತಿದ್ದೀನಿ. ಚಿತ್ರಾನ್ನ ಅಂತೂ ನಮ್ಮ ರಕ್ಷಾಗೆ ಇಷ್ಟನೇ ಆಗಲ್ಲ, ನನಗಂತೂ ತುಂಬಾ ಇಷ್ಟ. ಇನ್ನು ನಮ್ಮ ಮನೆಯವರು ಅವರು ಇಷ್ಟನೂ ಇಲ್ಲ ಕಷ್ಟನೂ ಇಲ್ಲ, ಏನು ಕೊಟ್ಟರೆ ಅದಂತ ತಿಂತಾರೆ. ಚೆನ್ನಾಗಿದೆ ಅನ್ನಲ್ಲ, ಚೆನ್ನಾಗಿಲ್ಲ ಅನ್ನಲ್ಲ, ಇದು ಬೇಡ ಅನ್ನಲ್ಲ, ಇದು ಬೇಕು ಅನ್ನಲ್ಲ. ಒಂಥರ ಅವ್ರು ನಮ್ಮ ಮನೇಲಿ ಇರೋ ಥರ ನಮ್ಮ ಮನೆಯವರು ಮೂಗುರು ಥರ ಮನೇಲಿ ಇರ್ತಾರೆ. ಅಮಾವಾಸ್ಯೆಗೋ ಹುಣ್ಣಿಮೆಗೋ ಒಂದೊಂದು ಸಾರಿ ಮಾತಾಡ್ತಾರೆ. ನಾವು 100 ಮಾತು ಮಾತಾಡ್ಸಿದ್ರೆ ಅವರು 1 ಮಾತು ಮಾತಾಡಿಸ್ತಾರೆ. ನನಗಂತೂ ಒಂದೊಂದು ಸಾರಿ ತಿಕ್ಲಿಡ್ದಂಗೆ ಆಗ್ತಾ ಇರುತ್ತೆ. ಯಾರೂ ಇಲ್ಲ ಅಂದರೆ ಏನೋ ಒಂದು ಕೆಲಸ ಮಾಡ್ಕೊಂಡಿರ್ಬೋದು. ಮನೇಲಿ ಎಲ್ಲರೂ ಇದು ಒಂಥರ ಸೈಲೆಂಟಾಗಿ ಮೂಗುರು ಥರ ಕುತ್ಕೊಂಡಿರೋದು ಅಂದರೆ ನನಗಂತೂ ಇಷ್ಟನೇ ಆಗಲ್ಲ. ನನಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಒಂದೊಂದು ಸಾರಿ. 1 ದಿನ 2 ದಿನ ಅಂದರೆ ಈ ಥರ ಬೇಜಾರು ಅಂದರೆ ಏನೋ ಅನ್ಬೋದು. ಒಂಥರ ಬೋರ್ ಆದರೆ ಏನು ಮಾಡ್ತೀನಪ್ಪ ಅಂದರೆ, ಒಬ್ಬಳೇ ಕೂತ್ಕೊಂಡು ಜಾಸ್ತಿ ಒಂದು ಸ್ವಲ್ಪ ಹೊತ್ತು ಹತ್ಬಿಡ್ತೀನಿ. ಇಲ್ಲಾಂದರೆ ಜಾಸ್ತಿ ಜೋರಾಗಿ ಜಗಳ ಮಾಡಿಬಿಡ್ತೀನಿ. ಯಾರ ಮೇಲಾದರೂ, ನನ್ನ ಮಗಳ ಮೇಲೆ ಅಥವಾ ಇನ್ಯಾರ ಮೇಲಾದರೂ, ಅವ್ರ ಮೇಲೆ, ನಮ್ಮ ಯಜಮಾನ್ರ ಮೇಲೆ ಏನಾದರೂ ಜಗಳ ಮಾಡಿ ನನ್ನ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ. ಹೀಗೆ ನಾನು ಮಾಡೋದು. ನಂಗೆ ಜಾಸ್ತಿ ಬೇಜಾರು ನೋವಾದಾಗ ಜಗಳ ಮಾಡ್ತೀನಿ, ಇಲ್ಲಾಂದರೆ ತುಂಬ ಜೋರಾಗಿ ಒಬ್ಬಳೇ ಕೂತ್ಕೊಂಡು ಅಂತ ಹತ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಈ ಥರ ಮಾಡ್ತೀನಿ ನಾನಂತೂ. ನನಗೆ ಒಂದೊಂದು ಸಾರಿ ಅನಿಸುತ್ತೆ, ಯಾರು ಬೇಡಪ್ಪ, ನಾನು ಒಬ್ಬಳೇ ಇರಬೇಕು ಅಂತ ಅನಿಸ್ಬಿಡುತ್ತೆ. ಇದ್ದರೂ ಒಂದೇ, ಇಲ್ಲ ಅಂದರೂ ಒಂದೇ. ಇದ್ದರೂ ಇಲ್ಲದೆ ಅವ್ರ ಥರ ಇರ್ತಾರಲ್ವ, ಅದಕ್ಕೆ ಆ ಥರ ಅನಿಸುತ್ತೆ. ಫ್ರೆಂಡ್ಸ್, ಇನ್ನು ಮಂಡೇ ಇವತ್ತು ಪೂಜೆ ಬೇರೆ ಮಾಡಬೇಕು. ರಕ್ಷಾಗೆ ಟಿಫನ್ಗೆ ಹಾಕ್ಕೊಟ್ಟು ಅವಳು ಬಾಸ್ಗೆಲ್ಲ ಹಾಕಿ, ಇವತ್ತು ಬಾಗಿಲೂ ತೊಳೆದಿಲ್ಲ. ಮನೆ ಇನ್ನು ಹೋಗಾದ್ಮೇಲೆ ರಕ್ಷಾನ ಕಳಿಸಾದ್ಮೇಲೆ ಬಾಗಿಲು ತೊಳೆದು ಮನೆ ಒರೆಸಿ ಎಲ್ಲ ಮಾಡ್ಕೊಬೇಕು. ಫ್ರೆಂಡ್ಸ್, ಇವತ್ತು ನನ್ನ ತಂಗಿ ಬರ್ತಾಳಂತೆ. ಫೋನ್ ಮಾಡಿದ್ಲು, ಅವಳು ಮಧ್ಯಾಹ್ನ ಮಾಡಿದ್ದು ಫೋನು. ನನ್ನ ಸ್ವಂತ ತಂಗಿ ಇಲ್ಲ, ನನ್ನ ಕಸಿನ್ ಸಿಸ್ಟರ್ ಅವಳದು ಮದುವೆ ಇದೆ, ಅದಕ್ಕೆ ಕರೆಯೋದಕ್ಕೆ ಬರ್ತಿದ್ದಾಳೆ. ಅವಳ ಲೈಫಲ್ಲಿ ಒಂದು ನಡಿಬಾರ್ದ ಘಟನೆ ನಡೆದೋಯ್ತು ಫ್ರೆಂಡ್ಸ್, ಅದನ್ನು ಹೇಳೋದಕ್ಕಾಗಲ್ಲ.
ಘಟನೆಯೂ ನಡೀತು. ಹಾಗೆ ನಮಗೂ ಅವ್ರಿಗೂ ಸ್ವಲ್ಪ ಕ್ಲ್ಯಾಶ್ ಆಗಿತ್ತು. ಸ್ವಲ್ಪ ಸುಮ್ಮನೆ ಏನೋ ಅಷ್ಟೊಂದು ಕಾಂಟ್ಯಾಕ್ಟ್ ಇರಲಿಲ್ಲ. ಈಗ ಸ್ವಲ್ಪ ಫಂಕ್ಷನ್ಗಳಲ್ಲೆಲ್ಲ ಮಾತಾಡ್ಕೊತೀವಿ. ಈಗ ಮದುವೆ ಇದೆ ಅಂತ ಇನ್ವೈಟ್ ಮಾಡೋಕ್ಕೆ ಬರ್ತಿದ್ದಾಳೆ. ನನಗೆ ಗೊತ್ತಿಲ್ಲ ಅವಳು ಊಟ ಮಾಡ್ತಾರೋ, ಯಾರು ಬರ್ತಾರೆ, ಯಾರ್ಯಾರು ಬರ್ತಾರೆ, ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಬರ್ತಾರೋ ಇಲ್ಲ ಒಬ್ಬಳೇ ಬರ್ತಾಳೋ ಏನಂತ ಗೊತ್ತಿಲ್ಲ. ಅವ್ರಿಗೆ ಅಡುಗೆ ಮಾಡಬೇಕೋ ಬೇಡವೋ ಒಂದು ಗೊತ್ತಿಲ್ಲ. ನೋಡಬೇಕು ಬಂದಾದಮೇಲೆ ಏನು ಮಾಡೋದು ಅಂತ. ಅದಕ್ಕೆ ನಾನು ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾಯಿಲ್ಲ. ಬೆಳಗ್ಗೆ ಟಿಫನ್ ಮಾಡಿ ಇಡ್ತಾಯಿದ್ದೀನಿ. ಬಂದಾದಮೇಲೆ ಏನಾದರೂ ಊಟಕ್ಕೆ ಇರೋಂಗಿದ್ರೆ ಎಷ್ಟೊತ್ತು ಏನಾದರೂ ಸ್ವಲ್ಪ ಮಾಡ್ಕೊಳ್ಳೋದು. ಅದು ಎಷ್ಟೊತ್ತಿಗೆ ಬರ್ತಾಳೆ ಅಂತಲೂ ಗೊತ್ತಿಲ್ಲ, ಎಷ್ಟೊತ್ತು ಇರ್ತಾಳೆ ಅಂತ ಗೊತ್ತಿಲ್ಲ. ಅವಳು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾಳೆ. ಅಷ್ಟೊತ್ತಿಗೆ ಅಲ್ಲಿ ಕೆಲಸ ಇರೋಷ್ಟರಲ್ಲಿ ಅಷ್ಟೊತ್ತಿಗೆ ಅವಳು ಲಾಗಿನ್ ಆಗಬೇಕಲ್ವ, ಅದಕ್ಕೆ ಇರ್ತಾಳೆ ಏನು ಗೊತ್ತಿಲ್ಲ ಒಟ್ಟಲ್ಲಿ. ಅದಕ್ಕೆ ನಾನು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಿಲ್ಲ. ಊಟ ಮಾಡಿದ್ರೆ ಅಕಸ್ಮಾತ್ ಏನಾದರೂ ಮಾಡ್ಕೊಳ್ಳೋದು ಅಂತ ಟಿಫನ್ ಚಿತ್ರಾನ್ನನೇ ಮಾಡಿ ಇಟ್ಟಿದ್ದೀನಿ. ಈಗ ಆಯಿತು, ಇನ್ನು ಬಾಗಿಲು ತೊಳೆದು ಎಲ್ಲ ಮನೆಯೆಲ್ಲ ಒರೆಸಿ ಬರಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಚಿತ್ರಾನ್ನ ಈ ಥರ ಕಲರ್ ಇದ್ರೇ ಸಾಕು. ಜಾಸ್ತಿ ಕಲರ್ ಇದೆ ಒಂಥರ ಚೆನ್ನಾಗಿ ಕಾಣಲ್ಲ. ಈ ಥರ ಕಲರ್ ನನಗೆ ತುಂಬಾ ಇಷ್ಟ ಆಗುತ್ತೆ ಚಿತ್ರಾನ್ನ ಈ ಥರ ಮಾಡಿದ್ರೆ. ರಕ್ಷಾ ಎಲ್ಲ ಓದ್ಲು, ನಾನೆಲ್ಲ ಟೀ ಎಲ್ಲ ಕುಡಿದು ಈಗ ಮನೇನ ಒರೆಸ್ತಾ ಇದ್ದೀನಿ. ಫ್ರೆಂಡ್ಸ್ ಡೈಲಿ ಒರೆಸ್ತಾನೆ ಇರ್ತೀನಿ ಮನೆ. ಸಂಡೇ ಅಂತೂ ಒರೆಸಲ್ಲ. ಸಂಡೇ ಅಂತೂ ನಾನು ಮನೆ ಒರೆಸೋದು ಬಾಗಿಲು ತೊಳೆಯೋದು ಅದೇನು ಮಾಡೋದಕ್ಕೆ ಹೋಗಲ್ಲ. ಇನ್ನು ಮಿಕ್ಕಂಗೆಲ್ಲ ಡೈಲಿ ಒರೆಸ್ತೀನಿ. ಮನೆ ಒರೆಸಿಲ್ಲ ಅಂದರೆ ಏನೋ ಒಂಥರ ಮನೆ ಒಂಥರ ಫ್ರೆಶ್ ಅನಿಸಲ್ಲ, ಏನೋ ಒಂಥರ ಇರುತ್ತೆ. ಹಾಗಾಗಿ ಡೈಲಿ ಎಲ್ಲರೂ ಒರೆಸ್ತಾರೆ, ನಾನೊಬ್ಬಳೇ ಅಲ್ಲ. ನಾನು ಒರೆಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಮನೆ ಏನು ತುಂಬ ದೊಡ್ಡದೇನಲ್ಲ, ಸ್ವಲ್ಪ ಚಿಕ್ಕದೇ. ಏನು ಬೇಗನೆ ಒರೆಸ್ಕೊಬೋದು. ಎಲ್ಲ ಕೆಲಸ ಎಲ್ಲ ಮುಗಿಸಿ ಈಗ ಸ್ನಾನ ಮಾಡ್ಕೊಂಡು ಬಂದೆ ಪೂಜೆ ಮಾಡೋಣ ಅಂತ. ಫ್ರೆಂಡ್ಸ್ ನಮ್ಮ ಗಿಡದಲ್ಲಂತೂ ಪೂಜೆಗೆ ಹೂವೇ ಸಿಗ್ತಿಲ್ಲ, ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಮೊನ್ನೆ ಸ್ವಲ್ಪ ದಿನ ಅಂತೂ ರೋಸ್ ಬೇಜಾನ್ ಸಿಗ್ತಿತ್ತು, ನನ್ನ ಬಟ್ಲು ಬೇಜಾನ್ ಸಿಗ್ತಿತ್ತು. ಈಗ ಎಲ್ಲ ಲಾಸ್ಟ್ ಆಗಿಬಿಟ್ಟಿದೆ, ಹೂವನ್ನೇ ಸಿಗ್ತಾ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸ್ವಲ್ಪ ಸಿಗುತ್ತೆ ನೋಡಿ. ಇವತ್ತು ಇಷ್ಟೇ ಸಿಕ್ಕಿದ್ದು. ದಾಸವಾಳ ಅಂತೂ ಈ ಸೀಸನಲ್ಲಿ ತುಂಬ ಸಿಗ್ತಿತ್ತು, ಯಾಕೋ ದಾಸವಾಳನೂ ಬಿಡ್ತಿಲ್ಲ. ಒಂದು ಗಿಡ ಅಂತೂ ಎಲ್ಲ ಒಂಥರ ಆಗಿಬಿಟ್ಟಿತ್ತು ಅಂತ ಎಲ್ಲ ಒಡ್ಸಾಕ್ಬಿಟ್ಟಿದ್ದಾರೆ, ಅಂದರೆ ಒಡೆದಾಕಿದ್ದಾರೆ ಗಿಡನ. ಇನ್ನು ಒಂದೇ ಒಂದು ಗಿಡ ಇದೆ, 2 ಗಿಡ ಇದೆ, ಅದರಲ್ಲಿ ಒಂದು ಹೂ ಸಿಗುತ್ತೆ, ಒಂದಂತೂ ತುಂಬಾ ಚಿಕ್ಕದು. ಯಾಕೋ ಎಲ್ಲ ಹೂವಿನ ಗಿಡಗಳೆಲ್ಲ ಒಣಗೋಗ್ತಾ ಇದೆ. ದಾಸವಾಳ ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಹೂ ತರಿಸಿ ಇಟ್ಕೊಬೇಕಷ್ಟೇ. ರೋಸೇನ ಶಾಮಂತಿಗೆ ಆ ಥರ ಹೂ ತರಿಸಿ ಇಟ್ಕೊಂಡ್ರೆ ಪೂಜೆಗೆ ಆಗುತ್ತೆ. ಇನ್ನು ನೋಡಬೇಕು, ಒಂದು ಸಿಗಲಿಲ್ಲ ಅನ್ನೋ ಮಟ್ಟಕ್ಕೆ ಹೂ ತರಿಸಿ ಇಟ್ಕೊಳ್ಬೇಕು. ಇವತ್ತು ದೀಪದ ಎಣ್ಣೆನೂ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ದೀಪಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ಅದಕ್ಕೂ ಅಡುಗೆಗೆ ಇನ್ನೂ ಯೂಸ್ ಮಾಡಿಲ್ಲ, ಕ್ಯಾನ್ ಹಾಗೆ ಹೊಸದೇ ಇತ್ತು, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ಅದನ್ನು ಅಡುಗೆಗೆ ಅಂತ ಯೂಸ್ ಮಾಡಿದರೆ ಬೇರೆ ತರಿಸ್ಕೊತಿದ್ದೆ, ಯೂಸ್ ಮಾಡಿಲ್ವಲ್ಲ ಅಂತ ಅದನ್ನೇ ದೀಪಕ್ಕೆ ಹಾಕಿ ಹಚ್ತಿದ್ದೀನಿ. ಅಡುಗೆ ಎಣ್ಣೆ ದೀಪಕ್ಕೆ ಹಚ್ಚಬಾರ್ದು ಅಂತಾರೆ, ಅಂದರೆ ಕಡಲೆಕಾಯಿ ಎಣ್ಣೆ ಹಚ್ಚಬಾರ್ದು ಅಂತಾರೆ. ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ, ನಮ್ಮಮ್ಮ ಮನೇಲಿ ಯಾವಾಗಲೂ ಅಡುಗೆಗೂ ಅದೇ ಎಣ್ಣೆನೇ, ದೀಪಕ್ಕೂ ಅದೇ ಎಣ್ಣೆನೇ ನಾವು ಹಚ್ತಾ ಇದ್ದಿದ್ದು. ಏನೂ ಆಗಿಲ್ಲ, ಚೆನ್ನಾಗೇ ಇದ್ದಾರಲ್ವಾ ಅಂತ ನಾನು ಒಂದೊಂದ್ಸರಿ ಥಿಂಕ್ ಮಾಡ್ತೀನಿ. ಏನಾಯ್ತು ಈಗ ನಮ್ಮಮ್ಮ ಮನೇಲಿ ಡೈಲಿ ಇದನ್ನೇ ಹಚ್ತಿದ್ವಲ್ವಾ, ಏನು ಚೆನ್ನಾಗಿ ಇದೆಯಲ್ಲ ಅಂತ ಅಂದ್ಕೊತೀನಿ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಗೊತ್ತಿಲ್ಲ. ಇದೆಲ್ಲ ನಾವು ಸುಮ್ಮನೆ ಹಾಗೆ ಪೂಜೆ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಆದಮೇಲೆ ಹಾಗೆ ಗಿಡಗಳೆಲ್ಲ ಒಂದು ರೌಂಡ್ ನೋಡ್ತಾ ಇರ್ತೀನಿ. ಇನ್ನು ಮನೆ ಹತ್ರ ಇರ್ತೀನಲ್ವ, ಫ್ರೀ ಇದ್ದಾಗೆಲ್ಲ ಸ್ವಲ್ಪ ಹಿತ್ತಲ ಕಡೆ ಹೋಗಿ ಆ ಗಿಡನೆಲ್ಲ ನೋಡೋದು. ನೋಡಿ ನಮ್ಮ ಕೋಳಿಗಳಿದೆಲ್ಲ. ಇದೆರಡು ಹೊಸ ಕೋಳಿ, ಅದು ಭಯ ಪಟ್ಕೊಂಡು ಮನೆ ಮುಂದೆನೇ ಇರುತ್ತೆ, ಅದಕ್ಕೆ ಇಲ್ಲಿತ್ತು.
ಫ್ರೆಂಡ್ಸ್ ನೋಡಿ ನಮ್ಮ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಆದಮೇಲೆ ಹಾಗೆ ಹೇಳ್ದೆ ಅಲ್ವಾ ನಮ್ಮ ಚಿಕ್ಕಮ್ಮ ಮಗಳು ಬರ್ತಾರೆ ಅಂತ. ಬಂದು ನೋಡಿ ಇನ್ವಿಟೇಷನ್ ಕೊಟ್ಟೋದ್ರು. ಮತ್ತು ನಮ್ಮ ಅಂಕಲ್ ಮತ್ತು ನನ್ನ ತಂಗಿ ಇಬ್ಬರು ಬಂದಿದ್ದರು. ಏನು ಮಾಡೋದು, ಆಗ ಇನ್ನು ಅನ್ನ ರಸ ಮಾಡಿ ಹಪ್ಳ ಗೋಲ್ಸಿದೆ, ಇನ್ನೇನು ಮಾಡಲಿಲ್ಲ. ಅದೇ ರೇರಾಗಿ ಬರ್ತಾಳಲ್ವಾ, ಇನ್ನು ನಾನು ಬೈಕೊತೀನಿ ಅಂತ ಸರಿ ಊಟ ಮಾಡು ಅಂದರೆ ಹಾಕ್ಕೊಡು ಅಂದ್ಲು. ಸ್ವಲ್ಪ ಚಿತ್ರಾನ್ನ ಇತ್ತು, ಅವರು 3 ಜನ ಬಂದಿದ್ದರು, ಅದಕ್ಕೆ ಸಾರಲ್ಲ ಅಂತ ಮತ್ತು ಹಪ್ಳ ಅನ್ನ ರಸಮ್ ಮಾಡಿ ಹಪ್ಳನ ಗೋಲ್ಸಿದ್ದೆ. ಹಾಗೆ ಸ್ವಲ್ಪ ಮಾವಿನ ಹಣ್ಣು ತಂದಿದ್ದರು. ಇದು ಗಿಡದ್ದೇ, ಇಲ್ಲಿ ಕೊಂಡ್ಕೊಂಬಂದಿರೋದೆಲ್ಲ ಗಿಡದ್ದೇ ತಂದಿದ್ದಾರೆ, ಎಲ್ಲಿಂದ ಏನಂತ ಗೊತ್ತಿಲ್ಲ. ಮತ್ತು ನಾನು ಮನೇಲಿ ಮ್ಯಾಂಗೋ ಇತ್ತು, ಜ್ಯೂಸ್ ಮಾಡಿಕೊಟ್ಟೆ, ಮ್ಯಾಂಗೋ ಜ್ಯೂಸನ್ನು ಮಾಡಿಕೊಟ್ಟೆ ಅವರು ಬಂದಾದಮೇಲೆ. ಸರಿ ಅಂತ ನೋಡಿ ಹಪ್ಳಗೊಳಿಸಿದ್ದು ಬಾಣಲಿ ಇಲ್ಲೇ ಇದೆ. ನಿನ್ನೆ ನಮ್ಮ ಮನೆಯವ್ರ ಫ್ರೆಂಡ್ಸು ಮತ್ತು ಅವ್ರ ಮಿಸ್ಸಸ್ ಎಲ್ಲ ಬಂದಿದ್ದರು. ಮೊನ್ನೆ ದೊಡ್ಡಬಳ್ಳಾಪುರದಿಂದ ತಂದಿದ್ದೆ ಅಲ್ವ ಮಾವಿನ ಹಣ್ಣು, ಅದರಲ್ಲಿ ಜ್ಯೂಸ್ ಮಾಡಿದ್ದೆ. ಇನ್ನೂ ಸ್ವಲ್ಪ ಜ್ಯೂಸ್ ಇತ್ತು, ಅದಕ್ಕೆ ಒಂದು ಅರ್ಧ ಮಾವಿನ ಹಣ್ಣು ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ನೆನ್ನೆದು ಜಾಸ್ತಿ ಮಾಡಿಬಿಟ್ಟಿದೆ ಜ್ಯೂಸ್, ಒಂದು 7-8 ಜನಕ್ಕಾಗಷ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಇನ್ನು ಅವ್ರು 3 ಜನ ಇದ್ದರು, ನಾವು ಇಬ್ಬರು 5 ಜನ ಇದ್ವಲ್ವ, ಅದಕ್ಕೆ ಸಾಲಲ್ಲ ಅಂತ ಇನ್ನೊಂದು ಅರ್ಧ ಮಾವಿನ ಹಣ್ಣು ಹಾಕಿ ಜ್ಯೂಸನ್ನು ಮಾಡಿ ಕೊಟ್ಟೆ. ಆಮೇಲೆ ಊಟ ಮಾಡಿಕೊಂಡು 1 ಅವರ್ 1.5 ಅವರ್ ಅವರು ಇದ್ದರು. ಆಮೇಲೆ ಮಾತಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಹೋದರು ಫ್ರೆಂಡ್ಸ್ ಅಷ್ಟೇ. ಆಮೇಲೆ ಏನೂ ಮಾಡೋದಕ್ಕಾಗಲಿಲ್ಲ. ಸಾಯಂಕಾಲ ಸ್ವಲ್ಪ ದೊಡ್ಡಬಳ್ಳಾಪುರ ಹೋಗಬೇಕಾಗಿತ್ತು, ರಕ್ಷಣಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಹೋಗಿ ಬಂದ್ವಿ. ಅದೇನು ವಿಡಿಯೋನೇ ಮಾಡಿಲ್ಲ. ನನಗಂತೂ ಆ ವಿಡಿಯೋ ಮಾಡ್ಕೊಳ್ಳೋದೇ ಐಡಿಯಾನೇ ಬರೋಲ್ಲ. ನಮ್ಮ ಚಿಕ್ಕಪ್ಪ, ನಮ್ಮ ರಂಜು ಎಲ್ಲ ಬಂದಿದ್ದು, ನನ್ನ ತಂಗಿ ಎಲ್ಲ ಬಂದಿದ್ದೆಲ್ಲ ವಿಡಿಯೋ ಮಾಡ್ಬೋದಾಗಿತ್ತು. ಆದರೆ ನಾನು ವಿಡಿಯೋ ಮಾಡ್ಕೊಳ್ಳೋದೇ ಅದು ನನಗಂತೂ ಜ್ಞಾಪಕನೇ ಇರಲ್ಲ ಬಿಡಿ. ಅದೆಲ್ಲ ಮಾಡಿದ್ರೆ ಇನ್ನೂ ಎಷ್ಟು ವಿಡಿಯೋಸ್ ಹಾಕ್ಬೋದು, ಆದರೆ ಅದೆಲ್ಲ ಜ್ಞಾಪಕನೇ ಇರಲ್ಲ, ವಿಡಿಯೋ ಮಾಡೋದಕ್ಕೆ ಜ್ಞಾಪಕ ಇರಲ್ಲ ನನಗೆ. ಹಂಗಾಗಿ ಅವರೆಲ್ಲ ಹೋದರು. ಹೋಗಾದ್ಮೇಲೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಆಮೇಲೆ ಸ್ವಲ್ಪ ಅನ್ನ ರಸಮ್ ಇತ್ತು ಮತ್ತು ಹಪ್ಪಳ ಇತ್ತು, ಅದನ್ನೇ ಊಟ ಮಾಡಿ ಮಲಗಿದ್ವಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.